ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಯಾರೆಲ್ಲ ಹೋಗ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಹವಾನೇ ಮುಗ್ದಿಲ್ಲ. ಇನ್ನು ಗಿಲ್ಲಿ, ಕಾವ್ಯ, ರಕ್ಷಿತಾ ಎಂಜಾಯ್ಮೆಂಟ್ ಮೂಡ್ ನಲ್ಲೇ ಇದ್ದಾರೆ. ಇನ್ನು ಅವರಿಗೆ ಆ ಸಕ್ಸಸ್ ಅನ್ನೋದು ಬೆನ್ ಹೇರ್ತಾನೆ ಇದೆ. ಈ ನಡುವೆ ಕಲರ್ಸ್ ಕನ್ನಡ ವಾಹಿನಿ ಈಗಾಗಲೇ ಸಿಹಿ ಸುದ್ದಿಯನ್ನು ಆಡಿಯನ್ಸ್ಗೆ ಕೊಟ್ಟಿದೆ. ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗ್ದ್ಮೇಲೆ ಏನಪ್ಪಾ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡ್ ಕೂತಿದ್ರು, ಅವರಿಗೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇದೆ, ಸ್ವಲ್ಪ ಬೇಗನೆ ಶುರು ಆಗ್ತಿದೆ ಅಂತ ಹೇಳಿ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಯಾರೆಲ್ಲ ಹೋಗ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಜನರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಒಂದೇ ಒಂದು ಪ್ರೋಮೋ ಇಂದ. ಇನ್ನು ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋನ ಕೂಡ ರಿಲೀಸ್ ಮಾಡುತ್ತೆ. ಈ ಸಲ ಬಿಗ್ ಬಾಸ್ ಮನೆಗೆ ಕಾಮನರ್ಸ್ ಹೋಗ್ಬೋದು ಅಂತ ಹೇಳಿ. ಈ ಹಿಂದೆ ಬಿಗ್ ಬಾಸ್ ಮನೆಗೆ ಹೇಗೆ ಕಾಮನರ್ಸ್ ಹೋಗಿದ್ರು ಅದೇ ರೀತಿ ಈ ಸಲ ಕೂಡ ಜನಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಹೋಗ್ಬೋದು. ಆದ್ರೆ ಒಂದು ಆಡಿಷನ್ ನ ಮಾಡಿ ಬರ್ಬೇಕಾಗತ್ತೆ ಅಂತ ಕೂಡ ಕಲರ್ಸ್ ಕನ್ನಡ ಅವರು ಒಂದು ವಿಡಿಯೋವನ್ನ ಪೋಸ್ಟ್ ಕೂಡ ಮಾಡ್ತಾರೆ. ಇದರ ನಡುವೆ ಈ ಸಲ ಕಾಮನರ್ಸು ಇರ್ತಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಇರ್ತಾರೆ, ಹಾಗೆ ಸೆಲೆಬ್ರಿಟೀಸ್ ಕೂಡ ಇರ್ತಾರೆ. ಇನ್ನು ಸೆಲೆಬ್ರಿಟೀಸ್ ಲಿಸ್ಟ್ ನಲ್ಲಿ ಯಾರೆಲ್ಲ ಹೆಸರು ಕೇಳಿ ಬರ್ತಾ ಇದೆ ಅನ್ನೋದಾದ್ರೆ, ಭಾಗ್ಯಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ಸುಷ್ಮಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗಾಗಲೇ ಎಂಡ್ ಆಗಿದೆ. ಈಗ ಸುಷ್ಮಾ ಅವರು ಕ್ವಾಟ್ಲೆ ಕಿಚನ್ ಅನ್ನ ಹೋಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ ಕ್ವಾಟ್ಲೆ ಕಿಚನ್ ನ ಅನುಪಮ ಅವ್ರು ನಡ್ಸ್ಕೊ ಬರ್ತಾ ಇದ್ರು. ಅದಾದ್ಮೇಲೆ ಈಗ ಸುಷ್ಮಾ ಅವರೇನೆ ಕ್ವಾಟ್ಲೆ ಕಿಚನ್ ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸುಷ್ಮಾ ಅವರ ಹೆಸರು ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಸೊ ಬಿಗ್ ಬಾಸ್ ಸೀಸನ್ 13ಕ್ಕೆ ಈ ಸಲ ಸುಷ್ಮಾ ಅವರು ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇನ್ನು ಭರತ್ ಬೋಪಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜಿ ಕನ್ನಡ ವಾಹಿನಿಯಲ್ಲಿ ಭರತ್ ಬೋಪಣ್ಣ ಬ್ರಹ್ಮಗಂಟು ಅನ್ನೋ ಸೀರಿಯಲ್ ಮೂಲಕ ಪ್ರಸಿದ್ಧಿಯನ್ನ ಕೂಡ ಪಡೆದಿದ್ರು. ಅದಾದ್ಮೇಲೆ ಅವರು ಸಿನಿಮಾ ಕಡೆಗೆ ಮುಖ ಮಾಡಿದ್ರು. ನಮ್ಮ ಕನ್ನಡಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರ ಕಿರುತೆರೆಗೆ ಅನ್ನೋ ಕುತೂಹಲ ಕೂಡ ವೀಕ್ಷಕರಲ್ಲಿತ್ತು. ಸದ್ಯ ಭರತ್ ಬೋಪಣ್ಣ ಅವರು ಸಿನಿಮಾಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಭರತ್ ಬೋಪಣ್ಣ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ನಿಖಿತಾ ಸ್ವಾಮಿ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ. ನಮ್ಗೆ ಈಗಾಗಲೇ ಗೊತ್ತಿದೆ ನಿಖಿತಾ ಸ್ವಾಮಿ ಯಾರು ಅಂತ ಹೇಳಿ. ಸಾಕಷ್ಟು ಅಂದ್ರೆ ಸ್ಪೋರ್ಟ್ಸ್ ನಲ್ಲಿ ಕಾಣಿಸ್ಕೊಂಡು ಆಕ್ಟಿವ್ ಆಗಿರುವಂತಹ ನಿಖಿತಾ ಸ್ವಾಮಿ ಅವರು ಕೆಲವೊಂದು ಸಿನಿಮಾಗಳನ್ನ ಕೂಡ ಮಾಡಿ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಸೊ ನಿಖಿತಾ ಸ್ವಾಮಿ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಬಿಗ್ ಬಾಸ್ 13ರ ಸಂಭಾವ್ಯ ಪಟ್ಟಿ ತುಂಬಾ ದೊಡ್ಡದಾಗಿದೆ. ಅದ್ರಲ್ಲಿ ಇನ್ನೊಂದು ಹೆಸರು ಯಾವಾಗ್ಲೂ ಕೇಳಿ ಬರ್ತಾ ಇರೋದು ನಮ್ಗೆ ಅಂದ್ರೆ ರಾಘವೇಂದ್ರ ಅವರು, ಕಮಿಡಿಯನ್ ರಾಘವೇಂದ್ರ ಅವರು. ಹೆಂಗಸರ ಪಾತ್ರನ ಹಾಕೊಂಡು ಅದ್ಭುತವಾಗಿ ಒಂದು ಪಾತ್ರಕ್ಕೆ ಜೀವ ತುಂಬುವಂತಹ ಶಕ್ತಿ ಇರುವಂತಹ ರಾಘವೇಂದ್ರ ಅವರು ಈ ಸಲ ಬಿಗ್ ಬಾಸ್ಗೆ ಬರ್ತಾ ಇದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಅಂಡ್ ಈಗ ಸದ್ಯ ಕ್ವಾಟ್ಲೆ ಕಿಚನ್ ನಲ್ಲಿ ಜಿ ಕನ್ನಡ ಪ್ರತಿಭೆ ಆಮ್ರಿಟಾ ಅವರಿದ್ದಾರೆ. ಅಂದ್ರೆ ಈ ಹಿಂದೆ ಭರ್ಜರಿ, ಬ್ಯಾಚುಲರ್ಸ್ ಹಾಗೆ ಮಹಾನಟಿಯಲ್ಲಿ ಕಾಣಿಸ್ಕೊಂಡಿದ್ರು. ಅವ್ರೀಗ ಕ್ವಾಟ್ಲೆ ಕಿಚನ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಕ್ವಾಟ್ಲೆ ಕಿಚನ್ ನಂತರ ಆಮ್ರಿಟಾ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾರೆ. ಅಂದ್ರೆ ಈ ಹಿಂದೆ ಹೇಗೆ ಗಿಲ್ಲಿ ನಟ ಅವರು ಕ್ವಾಟ್ಲೆ ಕಿಚನ್ಗೆ ಬಂದು ಅದಾದ್ಮೇಲೆ ಬಿಗ್ ಬಾಸ್ಗೆ ಬಂದ್ರು, ಅದೇ ಹಾದಿಯಲ್ಲಿ ಈಗ ಆಮ್ರಿಟಾ ಅವರು ಕೂಡ ಕ್ವಾಟ್ಲೆ ಕಿಚನ್ಗೆ ಬಂದು ಮತ್ತೆ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಮಿಡಿಯನ್ ಝೋನ್ ನಲ್ಲಿ ಸೂರಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೂರಜ್ ಅವ್ರದ್ದು ಕಳೆದ 2 ಸೀಸನ್ ಗಳಿಂದ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗಿದೆ. ಈ ಸಲ ಕೂಡ ಸೂರಜ್ ಅವರು ಬರ್ತಾರೆ ಅನ್ನೋ ನಿರೀಕ್ಷೆಗಳು ಜಾಸ್ತಿ ಇದೆ. ಅಂಡ್ ಇನ್ನೊಂದು ಹೆಸರು ಯಾವ್ದಪ್ಪ ಅಂತ ಹೇಳಿದ್ರೆ ಮಾನಸ ಶಿವು ಅವರು. ಸೊ ಈಗ ಈ ಹಿಂದೆ ಗಿಚ್ಚಿ ಗಿಲಿ ಜೂನಿಯರ್ಸ್ ನ ವಿನ್ನರ್ ಆದಂತಹ ಮಾನಸ ಶಿವು ಅವರು ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಹೆಸರು ಕೂಡ ಕೇಳಿ ಬರ್ತಿದೆ. ಇದು ಲಾಸ್ಟ್ ಇಯರ್ ಕೂಡ ಬಂದಿತ್ತು ಮಾನಸ ಅವ್ರು ಬರ್ತಾರೆ ಅಂತ. ಸೊ ಈ ಇಯರ್ ಬರ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಅಭಿಮಾನಿಗಳಿಗೆ ಮೂಡ್ತಾ ಹೋಗ್ತಾ ಇದೆ. ಅಂಡ್ ಹುಲಿ ಕಾರ್ತಿಕ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹುಲಿ ಕಾರ್ತಿಕ್ ಅವರು ಕೂಡ ಬರ್ತಾರೆ ಅನ್ನೋ ಒಂದಷ್ಟು ವಿಚಾರಗಳು ನಡೀತಾ ಇದೆ. ಸೊ ಹುಲಿ ಕಾರ್ತಿಕ್ ಏನಾದ್ರೂ ಗಿಲ್ಲಿ ನಟನ್ನ ರೀಪ್ಲೇಸ್ ಮಾಡ್ಬೋದಾ ಈ ಸೀಸನ್ ನಲ್ಲಿ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಹೆಸರು ಕೇಳಿ ಬರ್ತಾ ಇರೋದು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಅಂತಂದ್ರೆ ಅದು ಕಿಪಿ ಕೀರ್ತಿ ಹೆಸರು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಕಡೆಯಿಂದ ಕಿಪಿ ಕೀರ್ತಿ ಬಿಗ್ ಬಾಸ್ ಮನೆಗೆ ಬರ್ತಾರ, ಅಟ್ಲೀಸ್ಟ್ ಕಾಮನರ್ಸ್ ಆಗಿ ಆದ್ರೂ ಬಿಗ್ ಬಾಸ್ ಮನೆಗೆ ಬರ್ತಾರ ಅನ್ನೋ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಇನ್ನು ನಿತ್ಯಶ್ರೀ, ಅಮ್ಮು ಅಂದ್ರೆ ಹೂವಿನ ಬಾಣದಂತೆ ಹಾಡು ಹೇಳಿ ಏನೆಲ್ಲ ಫೇಮಸ್ ಆಗಿದ್ರು, ಅಮ್ಮು ಕೂಡ ಬಿಗ್ ಬಾಸ್ ಮನೆಗೆ ಬರ್ಬೋದು ಅಂತ ಹೇಳಿ ವಿಚಾರಗಳು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅಮ್ಮು ಒಂದ್ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಂಡಿದ್ದಾರೆ. ನಮ್ಮಪ್ಪ ಆಟೋ ಡ್ರೈವರ್, ನಮ್ಮಮ್ಮ ಹೌಸ್ ವೈಫು, ನಾನ್ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ದೊಡ್ಡ ಆಸೆಯನ್ನ ಇಟ್ಕೊಂಡಿದೀನಿ ಅಂತ ಕೂಡ ಒಂದ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಸೊ ನಿತ್ಯಶ್ರೀ ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್
ಕಳೆದ 3 ವರ್ಷದಿಂದ ಕೇಳಿ ಬರ್ತಿರುವಂತಹ ಹೆಸರುಗಳು ಅನ್ನೋದಾದ್ರೆ ಅದು ವರುಣ್ ಆರಾಧ್ಯ ಹಾಗೂ ವರ್ಷಾ ಕಾವೇರಿ. ಇವರಿಬ್ರು ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಗೊತ್ತಿಲ್ಲ, ಮೇ ಬಿ ಬರ್ತಾರೋ ಬರಲ್ವೋ ಅಂತ. ವರುಣ್ ಆರಾಧ್ಯ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಬಿಕಾಸ್ ಈ ಹಿಂದೆ ಅವನು ಬೃಂದಾವನ ಅನ್ನೋ ಒಂದು ಸೀರಿಯಲ್ ನಲ್ಲಿ ಲೀಡ್ ಪಾತ್ರದಲ್ಲಿ ಮಾಡಿದ್ರಿಂದ ಸೊ ಕಲರ್ಸ್ ಕನ್ನಡ ಅವರು ಮತ್ತೆ ವರುಣ್ ಆರಾಧ್ಯಗೆ ಆಪರ್ಚುನಿಟಿ ಕೊಡ್ಬೋದಾ ಅನ್ನೋ ವಿಚಾರಗಳು ಕೂಡ ಮುಂದೆ ಬರ್ತಾ ಇದೆ. ಸೊ ವರುಣ್ ಆರಾಧ್ಯ ಏನಾದ್ರೂ ಈ ಸಲ ಬಿಗ್ ಬಾಸ್ 13ಗೆ ಬರ್ತಾರಾ ಅನ್ನೋ ಕುತೂಹಲ ಕೂಡ ಸಾಕಷ್ಟು ಮಂದಿಗಿದೆ. ಇನ್ನೊಂದು ಹೆಸರು ಕೇಳಿ ಬರ್ತಾ ಇರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಸಮೀರ್ MD ಅವ್ರದ್ದು. ಸ್ವಲ್ಪ ಕಾಂಟ್ರವರ್ಸಿಗಳಲ್ಲಿ ಕೂಡ ಅವರು ತೊಡಗಿಸ್ಕೊಂಡಿದ್ದಂತಹ ಸಮೀರ್ MD ಅವರು. ಅದಾದ್ಮೇಲೆ ಯೂಟ್ಯೂಬ್ ನಲ್ಲಿ ಒಂದಷ್ಟು ವಿಚಾರಗಳ ಕುರಿತಾಗಿ ಮಾತಾಡುವಂತಹ ಸಮೀರ್ MD ಅವರು ಈ ವರ್ಷ ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾರೆ ಅಂತ ಕೂಡ ಕೇಳ್ಪಡ್ತಾ ಇದೀವಿ. ಈ ಹಿಂದೆ ಕೂಡ ಅವ್ರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಿದ್ರು, ಬಟ್ ಅವ್ರು ಬರಕ್ ಆಗಿರ್ಲಿಲ್ಲ. ಸೊ ಈ ವರ್ಷ ಬರುವಂತಹ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಬಟ್ ಸಾಕಷ್ಟು ಹೆಸರುಗಳು ಮಾತ್ರ ಕೇಳಿ ಬರ್ತಿದೆ ಯಾರೆಲ್ಲ ಬಿಗ್ ಬಾಸ್ 13ಗೆ ಬರ್ತಿದ್ದಾರೆ ಅಂತ. ಇದರ ಜೊತೆಗೆ ಒಂದಷ್ಟು ಕಾಮನರ್ಸ್ಗೆ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡ ಅವರು. ಈ ಹಿಂದೆ ಕೂಡ ಕಾಮನರ್ಸ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಂತಹ ಬಿಗ್ ಬಾಸ್ ಕನ್ನಡ ಈ ಸಲ ಕೂಡ ಕಾಮನರ್ಸ್ಗೆ ಅಂದ್ರೆ ಜನಸಾಮಾನ್ಯರಿಗೆ ಒಂದು ಸುವರ್ಣ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಏನಾಗ್ತಿದೆ ಇಲ್ಲಿ ಅಂತಂದ್ರೆ ಒಂದ್ ಸ್ವಲ್ಪ ಮಿಸ್ಲೀಡ್ ಅಥವಾ ಮಿಸ್ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಕಲರ್ಸ್ ಕನ್ನಡ ಅವರು ಅಧಿಕೃತವಾಗಿ ಮೆನ್ಷನ್ ಮಾಡಿದ್ದಾರೆ colors.jiohotstar.com ನಲ್ಲಿ ನಮ್ಮ 3 ನಿಮಿಷದ ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು. ಅದು 50 MB ಗಿಂತ ಕೆಳಗಡೆ ಇರಬಾರ್ದು ಅಥವಾ ಜಾಸ್ತಿನೂ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ. 3 ನಿಮಿಷ ಆಡಿಷನ್ ವಿಡಿಯೋನ colors.hotstar.comಗೆ ನೀವು ಆಡಿಷನ್ ನ ಪೋಸ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಅದು ಕಂಪ್ಲೀಟ್ ಹೇಗೆಲ್ಲ ಪ್ರಾಸೆಸ್ ಆಗುತ್ತೆ ಅನ್ನೋದನ್ನ ನಮ್ಗೆ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಧಿಕೃತವಾಗಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಇನ್ಫ್ಲೂಯೆನ್ಸರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ನಾವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋ ಆಸೆನ ಇಟ್ಕೊಂಡಿರೋದ್ರಿಂದ ಸಾಕಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಆಡಿಷನ್ ಅಂದ್ರೆ ಏನು 3 ನಿಮಿಷ ಆಡಿಷನ್ಸ್ ಇದೆ ಅಂದ್ರೆ ಎಲ್ಲಿ ಹುಟ್ಟಿ ಬೆಳೆದಿದ್ದು, ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಅವ್ರಿಗಿರುವಂತಹ ಕಷ್ಟಗಳಾಗಿರ್ಬೋದು ಅಥವಾ ಸುಖಗಳಾಗಿರ್ಬೋದು, ಅವ್ರು ಬೆಳೆದಿರುವಂತಹ ವಾತಾವರಣ ಆಗಿರ್ಬೋದು ಹೇಗಿದೆ ಅನ್ನೋದನ್ನ ನೀವು 3 ನಿಮಿಷದ ವಿಡಿಯೋ ಅಲ್ಲಿ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಅಧಿಕೃತವಾಗಿ ಹೇಳಿದ್ರು. ಆದ್ರೆ ಇವರು 3 ನಿಮಿಷ ವಿಡಿಯೋಗಳನ್ನ ಮಾಡಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅದಕ್ಕೆ ಕಲರ್ಸ್ ಕನ್ನಡ ಪೇಜ್ ನ ಟ್ಯಾಗ್ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ನೀವು ಆತರ ಏನಾದ್ರೂ ವಿಡಿಯೋನ ಪೋಸ್ಟ್ ಮಾಡಿ ಕಲರ್ಸ್ ಕನ್ನಡಗೆ ಟ್ಯಾಗ್ ಮಾಡ್ತಿದ್ರೆ ಅದು ಆಡಿಷನ್ ಆಗಿ ಕನ್ಸಿಡರ್ ಆಗೋದಿಲ್ಲ. ಅದನ್ನ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಜನಸಾಮಾನ್ಯರು ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಅನ್ನೋರಿಗೆ. ಯಾಕಂತ ಹೇಳಿದ್ರೆ ಆಡಿಷನ್ಸ್ ಅದಕ್ಕೆ ಪ್ರಾಪರ್ ಆದಂತಹ ಒಂದು ಪ್ರೊಸೀಜರ್ ಇದೆ. ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಏನಾದ್ರೂ ನೀವು ಇನ್ಫ್ಲೂಯೆನ್ಸರ್ ಆಗಿದ್ದು ನಿಮ್ಗೆ ಹೋಗೋ ಆಸಕ್ತಿ ಇದ್ದು ಅಥವಾ ನೀವು ನಾನ್ ಇನ್ಫ್ಲೂಯೆನ್ಸರ್ ಆಗಿ ಕೂಡ ನಿಮ್ಗೆ ಹೋಗಕ್ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನೀವು colors.jiohotstar.comಗೆ ಹೋಗಿ ಅಲ್ಲಿ ನಿಮ್ಮ ಆಡಿಷನ್ ಅನ್ನ ಪೋಸ್ಟ್ ಮಾಡ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೇ ಕಾರಣಕ್ಕೂ ವಿಡಿಯೋ ಅನ್ನ ಮಾಡಿ ಕಲರ್ಸ್ ಕನ್ನಡನ ಟ್ಯಾಗ್ ಮಾಡಬೇಡಿ. ಇಫ್ ಆತರ ಏನಾದ್ರೂ ಮಾಡ್ತಿದ್ರೆ ನಿಮ್ಮ ಆಡಿಷನ್ ಅದು ತಗೊಳ್ಳೋದಿಲ್ಲ, ಅಂದ್ರೆ ಕಲರ್ಸ್ ಕನ್ನಡ ಅವರು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಮಿಸ್ಟೇಕ್ ಅನ್ನ ಮಾಡಬೇಡಿ. ಸೊ ನಿಮ್ಗೆ ಏನಾದ್ರೂ ಆಸೆ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಆಡಿಷನ್ ನ ಕೊಟ್ಟು 3 ನಿಮಿಷ ವಿಡಿಯೋವನ್ನ ಮಾಡಿ ಪೋಸ್ಟ್ ಮಾಡಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆಲ್ಲ ಹೋಗ್ಬೇಕು ಅನ್ನೋ ಆಸಕ್ತಿ ಇತ್ತು ಆಸ್ ಎ ಕಂಟೆಸ್ಟೆಂಟ್ ಅವ್ರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ಬರ್ತಾರೆ ಅನ್ನೋ ಲಿಸ್ಟ್ ಹೊರಗಡೆ ಮತ್ತೆ ನಾನು ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.